ನಮಸ್ಕಾರ, ನನ್ನ ಹೆಸರು ಅಂಜನ್ ಅಂತ. ನಾನು ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಒಂದು ಗೌಡಗಿರಿ ಅಂತ ಒಂದು ಹಳ್ಳಿ. ನನ್ನ ಫಸ್ಟ್ ಸಿನಿಮಾ ಎರ್ರಾಬರಿ ಅಂತ ಆ ಕಡೆ ಭಾಗದಲ್ಲಿ ಮಾತ್ರ ಜಾಸ್ತಿ ರಿಲೀಸ್ ಆಯಿತು. ಇಲ್ಲೂ ಆಗಿತ್ತು, ಬಟ್ ಥಿಯೇಟರ್ ಸಿಕ್ಕಿದ್ದಿಲ್ಲ ನನಗೆ. ನಮ್ಮ ಕಡೆ ರಿಲೀಸ್ ಆದಮೇಲೆ ತುಂಬ ಹೆಸರು ಬಂತು. ಅದೊಂದು VT ಮೂಲಕ ನೋಡಿದ್ರಿ. ಅದಾದ್ಮೇಲೆ ನಾನು ಇನ್ನೊಂದು ಸಿನಿಮಾ ಮಾಡಿದೆ, ಅದು ಕೂಡ ಶೂಟ್ ಕಂಪ್ಲೀಟ್ ಆಗಿದೆ. ಅದ್ರ ಜೊತೆಗೆ ನನಗೆ ಮಲ್ಲಿಕ್ ಸರ್ ತುಂಬ ಹಳೆಯ ಸ್ನೇಹಿತ ಪರಿಚಯ. ಸೊ ಅವರೊಂದು ಕತೆ ಮಾಡ್ಕೊಂಡಿದ್ರು. ಕತೆ ಕೇಳಿದಾದ್ಮೇಲೆ ಅವಾಗಲೇ ಹೇಳಿದ್ರು ಸರ್ ನಾನು ಹಿಂಗೆ ಅಪ್ರೋಚ್ ಆದಂತ. ಸೊ ಅದರಲ್ಲಿ ನಾನು ಸೆಲೆಕ್ಟ್ ಆದೆ ಸಾಯಿ ಸ್ಟಾರ್ ಸಿನಿಮಾಸ್ ವತಿಯಿಂದ. ಚಾನ್ಸ್ ಕೊಟ್ಟಂತಹ ಮಲ್ಲಿಕ್ ಸರ್ಗೆ ಆ್ಯಂಡ್ ಅಶೋಕ್ ಸರ್ಗೆ, ಧಾವಲ್ ಸರ್ಗೆ, ಸುಜಾತ್ ಅಕ್ಕಗೆ ಆ್ಯಂಡ್ ಟೋಟಲ್ ಎಲ್ಲ ತಂಡಕ್ಕೆ ಥ್ಯಾಂಕ್ ಯು. ಸರ್ ಪಾಪ್ಯುಲರ್ ನಾನೇನು ಆಗಿಲ್ಲ ಸರ್ ಇಲ್ಲಿವರೆಗೂ. ಅದು ಇಲ್ಲ, ಮೊದಲೆಲ್ಲ ಮಾಡ್ತಿದ್ದೆ ಸರ್. ಅಂದ್ರೆ ಚಿಕ್ಕ ಶಾರ್ಟ್ಸ್ ಎಲ್ಲ ಮಾಡ್ತಿದ್ದೆ. ಅವಾಗ ಯಾವ್ದು ರೀಲ್ಸ್ ಇರಲಿಲ್ಲ, ಇನ್ಸ್ಟಾಗ್ರಾಮ್ ಇರಲಿಲ್ಲ. ಮೊದಲು 2016-17 ಆವಾಗಲೇ ನಾನು ಮಾಡಿಬಿಡ್ತಾ ಇದ್ದೆ. ಫೇಸ್ಬುಕ್ ಆಗ್ತಾ ಇತ್ತು, ಅದು ವೈರಲ್ ಆಗಿತ್ತು. ಸೊ ಅದು ಅನ್ಅಫಿಷಿಯಲ್ ಮಾತಾಡ ಬಿಗ್ ಬಾಸ್ ಕೂಡ ಒಂದು 2 times ನನ್ನ ಕಾಲ್ ಬಂದಿತ್ತು ಆವಾಗ್ಲೇನೆ. ಪೇಪರ್ ಕೂಡ ತುಂಬ ಬಂದಿದೆ. ಅದು ಲಾಸ್ಟ್ OTT ಪ್ಲಾಟ್ಫಾರ್ಮ್ ನಲ್ಲಿ ಕಾಲ್ ಮಾಡಿದ್ರು. ನನಗೆ ಅಂದ್ರೆ ಅಲ್ಲಿ ಗೊತ್ತಿಲ್ಲ ನನಗೆ ಹೇಗೆ ಹೋಗ್ಬೇಕು, ಅಲ್ಲಿ ಏನ್ ಮಾಡ್ಬೇಕಂತ. ನನಗೆ ತುಂಬಾ ಜನ ಸ್ನೇಹಿತರು ಬೇಡ ಬಿಗ್ ಬಾಸ್ ಬೇಡ, ಸಿನಿಮಾ ಮಾಡು ಅಂತ ಹೇಳಿದ್ರು. ಸೊ ಅವಾಗ ನನ್ನ ಶಾರ್ಟ್ ಫಿಲ್ಮ್ ಮಾಡ್ತಾ ಬಂದಾಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಫೇಮಸ್ ಆದ, ಇವ್ ಬಿಗ್ ಬಾಸ್ಗೆ ಹೋಗ್ಬೇಕು, ಇನ್ನೂ ಚಿಕ್ಕ ಹಳ್ಳಿ ಹುಡುಗ, ಒಂದು ಇಂಥ ನಟರಿಗೆ ನಾವು ಸಪೋರ್ಟ್ ಮಾಡಬೇಕು ಅಂತ. ಸೊ ಅವಾಗ ವೈರಲ್ ಆಗ್ತಾ ಆಯ್ತು. ಸೊ ಎರ್ರಾಬರಿ ತುಂಬಾ ರಿಸಲ್ಟ್ ಚೆನ್ನಾಗತ್ತ ಆ ಕಡೆ, ನಮ್ಮ ಭಾಗದ ಕಡೆ. ಸಿನಿಮಾದಿಂದ ಹೆಸರಾಗಿದೆ. ಸೊ ಆ ಸಿನಿಮಾದಿಂದ ಬದುಕ್ತಾ ಇದ್ದೀನಿ. ಅದರಿಂದ ಇನ್ನೊಂದು ಸಿನಿಮಾ ಮಾಡಿದೆ, ಶೂಟ್ ಕಂಪ್ಲೀಟ್ ಆಗಿದೆ, ಜೊತೆಗೆ ಈ ಸಿನಿಮಾ. ಅಂಡ್ ಈ ಸಿನಿಮಾದಲ್ಲಿ ಪಾತ್ರ ಬಗ್ಗೆ ಹೇಳ್ಬೇಕಂದ್ರೆ ಇದು ಪಕ್ಕ ಉತ್ತರ ಕರ್ನಾಟಕ ಭಾಷೆ ಸಿನಿಮಾ. ಇದು ಅಲ್ಲಿ ಉತ್ತರ ಕರ್ನಾಟಕದ ಸಂಸ್ಕೃತಿ, ನಮ್ಮ ಧರ್ಮ ಪರಂಪರೆ, ಅಲ್ಲಿ ಲೈಫ್ ಸ್ಟೈಲು. ಒಂದು ಹುಡುಗ ಓದಿದವ್ನು ಹೆಂಗ್ ನೋಡ್ತಾರೆ, ಓದಿದವ್ನು ಹೆಂಗ್ ನೋಡ್ತಾನೆ. ಸೊ ಹಳ್ಳಿನ ಯಾರು ಕಾಪಾಡ್ತಾರೆ? ಎಲ್ರು ಓದಿ ಪಟ್ನ ಸೇರಿದ್ರೆ ಹಳ್ಳಿ ಉದ್ಧಾರ ಮಾಡೋದು ಯಾರು? ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಎಲ್ರು ಓದಿ ಸೀರೆ ಸೇರಿ ಹಳ್ಳಿನ ಅನಾಥಾಶ್ರಮ ಮಾಡ್ತಿದ್ದಾರೆ ಮತ್ತು ವೃದ್ಧಾಶ್ರಮ ಮಾಡ್ತಿದ್ದಾರೆ. ನೀವು ಇವಾಗ ಹಳ್ಳಿಗೆ ಹೋಗಿ ಸರ್, ನಾನೇನು ರೀಸೆಂಟ್ ಆಗಿ ನಮ್ಮೂರಿಗೆ ಹೋಗಿದ್ದೆ. ಐ ಥಿಂಕ್ ಮಧ್ಯಾಹ್ನ 1 ಗಂಟೆ ಅನ್ಸುತ್ತೆ. ನಾನು 2020 ನೋಡಿದಾಗ ಹೋದಾಗ ತುಂಬಾ ಜನ ಸ್ನೇಹಿತರು ಬಂದು ಮಾತಾಡ್ತಾರೆ ನನ್ನ, ಅಣ್ಣ ಬಂದ್ರು ಅಂತ. ಮೊನ್ನೆ ಹೋದಾಗ ಒಬ್ರು ಕಾಣ್ತಾ ಇಲ್ಲ ಅವರಲ್ಲಿ, ಅಜ್ಜಿ ಅಜ್ಜ ವಯಸ್ಸಾದವರು. ಸೊ ಇದು ಏನಕ್ಕೆ ಆಗ್ತಿದೆ ಅಂದ್ರೆ ಜಾಬ್ ಸಿಗ್ತಾ ಇಲ್ಲ. ಸ್ವಲ್ಪ ಓದ್ಕೊಂಡು ಬೆಂಗಳೂರು ಸೆಟ್ಲ್ ಆಗ್ಬಿಡ್ತಾರೆ, ಅಪ್ಪ ಅಮ್ಮನ ಅನಾಥರ ಮಾಡ್ತಾರೆ, ಅದೇ ಊರನ್ನು ವೃದ್ಧಾಶ್ರಮ ಮಾಡ್ತಿದ್ದಾರೆ. ಸೊ ಇದು ಒಂದು ಅಲ್ಲಿ ಓದ್ಕೊಂಡು ಅಪ್ಪ ಅಮ್ಮನ ಹೇಗೆ ನೋಡ್ಕೋಬೇಕು, ಊರನ್ನ ಹೇಗೆ ಕಾಪಾಡಬೇಕು, ಊರಲ್ಲಿ ಆಗುವ ಅನ್ಯಾಯಗಳನ್ನ ಹೇಗೆ ತಡಿಬೇಕು, ಪಂಚಾಯತಿ ಏನಾಗ್ತಿರುತ್ತೆ, ಅಥವಾ ಓದಿ ಎಷ್ಟು ಜನ ಹಾಳಾಗ್ತಿದ್ದಾರೆ. ಎಕ್ಸಾಂಪಲ್ ಲವ್ ಆಗಿರ್ಬೋದು. ಈಗ ಎಲ್ಲರೂ ಹೇಳ್ತಾರೆ ಓದದೇ ಇರೋನೇ. ನನ್ನ ಈ ಸಿನಿಮಾದಲ್ಲಿ 1-2 ಲೈನ್ ಇದೆ, ನನ್ಗಿಂತ ಚೆನ್ನಾಗಿ ಓದೋನೆ ಲವ್ ಬಿದ್ದು ಸತ್ತೋಗ್ತಾನೆ, ಅದು ಸಾಯಕ್ಕೆ ಅಟೆಂಪ್ಟ್ ಮಾಡಿರ್ತಾನೆ, ಅವ್ನು ಕಾಪಾಡ್ತಾನೆ. ಈ ತರ ತುಂಬಾ ನಿಮ್ಗೆ ಈ ತರ ಒಳ್ಳೊಳ್ಳೆ ಪಾಯಿಂಟ್ಸ್ ಇದೆ. ಅದನ್ನ ಅಚ್ಚುಕಟ್ಟಾಗಿ ನಮ್ಮ ಭಾಷೆಯಲ್ಲಿ ನಮ್ಮ ಭಾಗದ ಕಥೆನ ಇಟ್ಕೊಂಡು ಅಲ್ಲಿ ಹೇಗೆ ಒಬ್ಬ ಹುಡುಗನ ಲೈಫ್ ಸ್ಟೈಲ್ ಹೇಗಿರುತ್ತೆ ಅದನ್ನ ನೀಟಾಗಿ ತೋರಿಸಿದ್ದಾರೆ. ಪಕ್ಕಾ ಡಿ ಗ್ಲಾಮರ್ ಪಾತ್ರ ಇದು. ರಂಗಾಯಣ ಸರ್ ಜೊತೆ ವರ್ಕ್ ಮಾಡಿದ್ರೆ ತುಂಬಾ ಖುಷಿ ಆಯ್ತು. ಅಂಡ್ ರಾಜೇಶ್ ಕಾರ್ ಅಂತ ಆಗಿರ್ಬೋದು, ತುಂಬಾ ಜನ ಕಲಾವಿದರು ತುಂಬಾ ಸಪೋರ್ಟ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದೀವಿ. ಮಾಧ್ಯಮದ ಸ್ನೇಹಿತರಿಂದಾನೇ ನಾವು ಇವತ್ತು ಈ ಲೆವೆಲ್ ಬಂದಿದ್ದೀನಿ. ನನ್ನ ಎಲ್ಲ ತುಂಬಾ ಜನ ಇಂಟರ್ವ್ಯೂ ಮಾಡಿದ್ದಾರೆ. ನೀವು ಯಾವಾಗ ಹೇಳಿದ್ರಿ ಸರ್ ಪಾಪ್ಯುಲರ್ ಅಂತ, ನಾನು ಪಾಪ್ಯುಲರ್ ಮಾಡಿದೆ ಮೀಡಿಯಾ. ಸೊ ಆ ಮೀಡಿಯಾಕ್ಕೆ ನಾನು ಯಾವ್ದು ಋಣಿಯಾಗಿರ್ತೀನಿ. ನಮ್ಮ ಸಿನಿಮಾ ದಯವಿಟ್ಟು ಪ್ರಮೋಟ್ ಮಾಡಿ, ಚೆನ್ನಾಗಿರೋ ಪ್ರಮೋಟ್ ಮಾಡಿ, ಸುಮ್ಮನೆ ಬೇಡ. ಈಗ ಇನ್ನೊಂದು ರೀಸೆಂಟ್ ಆಗಿ ಸೋ ಸಾಕಾಗ ಹೋಗ್ತಾ ಇದೆ, ಅಲ್ಲಿ ಯಾವ್ದು ಪ್ರಮೋಷನ್ ಇಲ್ಲ, ಬಟ್ ಕಂಟೆಂಟ್ ಖಂಡಿತ ಸಿನಿಮಾ ಗೆದ್ದೇ ಗಿರುತ್ತೆ ಅನ್ನೋಕೊಂದು ಎಕ್ಸಾಂಪಲ್ ಅದು. ಸೊ ನಮ್ಮ ಸಿನಿಮಾದಲ್ಲಿ ನಮ್ಮ ಭಾಷೆಯ ಕಂಟೆಂಟ್ ಸಖತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಇಂಥ ಪಾತ್ರ ಕೊಟ್ಟಂತಹ ನಿರ್ದೇಶಕರಿಗೆ ಅಂಡ್ ನಿರ್ಮಾಪಕರಿಗೆ, ನನ್ನ ಎಲ್ಲಾ ತಂತ್ರಜ್ಞರಿಗೆ, ಅಂಡ್ ಫಸ್ಟ್ ಟೈಮ್ ನಾನು ಆವಾಗ ಸರ್ ಹೇಳಿದ್ರು ಸಾಂಬಾರ್ ಸರ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ. ಧರ್ಮ ವಿಷಯ ನಾನು ಫ್ಯಾನ್, ಯಾಕಂದ್ರೆ MS ಧೋನಿ ಫಿಲಮ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ನೋಡಿದಾಗ ಒನ್ ಆಫ್ ದ ಫ್ಯಾನ್ ಆಗಿದ್ದೆ. ಅವ್ರ ಜೊತೆ ವರ್ಕ್ ಮಾಡ್ತಿದ್ದೀನಿ. ಸೊ ಖುಷಿ ಇದೆ. ಡ್ಯಾನಿ ಮಾಸ್ಟರ್ ಎಲ್ಲ ವರ್ಕ್ ಮಾಡಿದ್ದಾರೆ. ಸೊ ಐ ಆಮ್ ಬ್ಲೆಸ್ಡ್. ನೀವು ಈ ಸಿನಿಮಾ ಬಗ್ಗೆ ಹೇಳಿದ್ರಿ, ಅಂದ್ರೆ ಈ ಸಿನಿಮಾದಲ್ಲಿ ಓದಿ ಆದ್ಮೇಲೆ ಎಲ್ಲ ಸಿಟಿಗೆ ಹೋಗಿ ಸೆಟ್ಲ್ ಆಗ್ತಾರೆ, ಹಳ್ಳಿ ಹೆಂಗಾಗ್ತಿದೆ, ಮತ್ತೆ ಓದೋರು ಲೆವೆಲ್ ಬೀಳ್ತಾರೆ, ಓದಾದ್ಮೇಲೆ ಏನೆಲ್ಲ ಪ್ರಾಬ್ಲಮ್ಸ್ ಆಗ್ತಿದೆ ಅಂತ. ಅಂದ್ರೆ ನೀವು ಓದೋದೇ ಬೇಡ ಅಂತ ಏನಾದ್ರು ಪ್ರಮೋಟ್ ಮಾಡ್ತಿದ್ದೀರಾ? ಓದೋದೇ ಬೇಡ ಪ್ರಮೋಟ್ ಮಾಡ್ತಿಲ್ಲ ಮೇಡಮ್. ಈಗ ಅದು ಓದಿದ್ರು A ಗ್ರೂಪ್ ಅಂತ ಅನ್ಕೊಳ್ಳಿ, ಓದಿದ್ರು D ಗ್ರೂಪ್ ಅನ್ಕೊಳ್ಳಿ. ನಾವು ವಿಷನ್ ಹೇಗಿರುತ್ತೆ ಅಂದ್ರೆ, ಈಗ ಓದಿದ್ರು ಕಾನ್ಸಂಟ್ರೇಟ್ ಮಾಡ್ತಾರೆ. ಚಿಕ್ಕ ವಯಸ್ಸಲ್ಲಿ ಚೆನ್ನಾಗಿ ಓದು ಅಂತಾರೆ.
ಅವ್ನು ಓದಿಸ್ತಾರೆ, ಬಟ್ ಓದಿದವನಿಗೆ ಅವನೇ ಈಗ ಎಕ್ಸಾಂಪಲ್ ಒಂದು ನೋಡಲ್ಲಿ ಆಕ್ಸಿಡೆಂಟ್ ಆಗ್ಬಿಟ್ಬಿಟ್ರೆ ನಮ್ ಕಡೆ ಹಳ್ಳಿ ಜನ ಬರ್ತಾರೆ ಅಂದ್ರೆ ಅವ್ನು ಓದಿದಿರೋನು ಏನ್ ಮಾಡ್ತಾನೆ ಗೊತ್ತಾ, ಅವ್ನ ಎಕ್ಸಾಂಪಲ್ ಓದಿದ್ರೆ ಬ್ಲಡ್ ಗ್ರೂಪ್ ಹೇಳ್ತಾನೆ, ಅವ್ನಿಗೇನೋ ಕಾಯಿಲೆ ಇರ್ಬೋದು, ಬ್ಲಡ್ ಗ್ರೂಪ್ ಮಾಡೋದು ಹೇಳ್ತಾನೆ. ಓದಿದಿರೋನು ಪಟಾನ ಎತ್ಕೊಂಡು ಹೋಗ್ತಾನೆ ಅವನ ಹಾಸ್ಪಿಟ್ಲಿಗೆ. ಇಲ್ಲಿ ಅಡ್ವಾಂಟೇಜ್ ಹೇಳ್ತಿಲ್ಲ, ಡಿಸ್ಅಡ್ವಾಂಟೇಜ್ ಹೇಳ್ತಿಲ್ಲ ನಾನು ಇಲ್ಲಿ. ಅದು ಮನುಷ್ಯತ್ವಕ್ಕೆ ಮಾತ್ರ ಮನುಷ್ಯತ್ವ ತೋರಿಸ್ತಾರೆ ಸಿನಿಮಾ. ಅಂತ ಬಂದಿರೋದು. ಮೇಡಮ್ ಎಜುಕೇಶನ್ ಇಲ್ಲದೆ ಇದ್ದಾಗ ಮನುಷ್ಯತ್ವ ಇರುತ್ತೆ ಮೇಡಮ್. ಫಸ್ಟ್ ಎಜುಕೇಶನ್ ಬರ್ತಾ ಬಂದಿದೆ ನಮಗೆ, ಬಟ್ ಮನುಷ್ಯತ್ವ ಈ ಸಿನಿಮಾದಲ್ಲಿ ತೋರಿಸ್ತಾ ಇದೀವಿ. ಅವ್ರು ಇಷ್ಟ ಓದ್ಕೊಳ್ಳಿ ಸರ್, ಇದು ಓದದೇ ಇರೋ ಹುಡುಗರ ಕತೆ ಇದಷ್ಟೇ. ನಾವು ಎಲ್ಲೂ ಪ್ರಮೋಟ್ ಮಾಡ್ತಾರೆ ಓದ್ಬೇಕು ಓದ್ಬೇಡ ಅಂತ. ಅದನ್ನ ಹೇಳ್ತಿದ್ದಿಲ್ಲ ಸರ್, ಎಜುಕೇಶನ್ ಇಲ್ಲ ಲವ್ಗೂ ಓದೋದಕ್ಕೂ ಸಂಬಂಧ ಇದೆ. ಅದೊಂದು ಏಜ್ ಅಥವಾ ಫೀಲಿಂಗ್ಸ್ ಅಷ್ಟೇ. ಹೌದು. ಲವ್ಗೂ ಓದಿಗೂ ಎಲ್ಲಿ ಅಲ್ಲ, ಅದೊಂದು ಲೈನ್ ತೋರಿಸಿದಾರೆ ಅಷ್ಟೇ. ಸಿನಿಮಾ ಲೈನ್ ಇದೆ, ಎಕ್ಸಾಂಪಲ್ ಕೊಟ್ಟೆ ನಾನು ನಿಮ್ಗೆ, ಅದೇ ಸಿನಿಮಾ ಅಲ್ಲ ಮೇಡಮ್. ಸೆಕೆಂಡ್ ಪಿ.ಯು.ಸಿ ಸರ್. ಒಂದು ವರ್ಷ ಆಯ್ತು ಸರ್ ಬೆಂಗಳೂರಿಗೆ ಬಂದು. ಇದು ಜೀವನ, ಅದಕ್ಕೆ ಹೇಳಿದ್ನಲ್ಲ ಮೇಡಮ್, ಒಂದೇ ವಿಷನ್ ಅಂತ ಹೇಳಕ್ಕಾಗಲ್ಲ ಇದನ್ನ, ಎಲ್ರೂ ಲೈಫ್ ಇದು. ಆ ಲೈಫ್ ನಮಗೆ ತೋರಿಸ್ತಾ ಇದ್ದಾರೆ ನಿರ್ದೇಶಕರು. ಪಾಪ್ಯುಲಾರಿಟಿ ಅನ್ನೋದು ಆ ಕಡೆ ಬಗ್ಗೆ ತುಂಬಾ ಇದೆ ನಿಮಗೆ. ಆ ಭಾಗದಲ್ಲಿ ತುಂಬಾ ಜನ ಸೆಲೆಬ್ರೇಟ್ ಮಾಡ್ತಾರೆ, ನಿಮ್ಮನ್ನ ಸ್ಟಾರ್ ತರನೇ ಟ್ರೀಟ್ ಮಾಡ್ತಾರೆ ಆಡಿಯನ್ಸ್ ಕೂಡ. ಬಟ್ ಅದೇ ಈ ಕಡೆ ಉತ್ತರ ಭಾಗ, ಈ ಕಡೆ ಭಾಗ ಬಂದಾಗ ದಕ್ಷಿಣ ಭಾಗಕ್ಕೆ ಅದು ಹಿಂಗೆ ಸಿನಿಮಾ ವೈಸ್ ವರ್ಕ್ ಆಗುತ್ತೆ, ಏನು ಪ್ರಮೋಷನ್ಸ್ ವೈಸ್ ಏನು ಮಾಡಿದ್ದೀರಾ? ಇಲ್ಲಿ ಫಸ್ಟ್ ಸಿನಿಮಾಗೆ ನಿಮ್ಗೆ ಥಿಯೇಟರ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ, ನೀವು ಆ ಭಾಗದಲ್ಲಿ ಮಾತ್ರ ಸ್ಟಾರ್ ಆಗಿದ್ದೀರಿ, ಹೌದು ಸಕ್ಸಸ್ಸು ಕಂಡಿದ್ದೀರಿ. ಈ ಭಾಗದಲ್ಲಿ ಹೆಂಗೆ ವರ್ಕ್ ಮಾಡ್ತೀರಾ ಅನ್ನೋದು ವಿಚಾರ ಇದೆ. ಮತ್ತೆ ಅದಕ್ಕೆ ಪೂರಕವಾಗಿ ಈ ರೂರಲ್ ಸ್ಟಾರ್ ಅಂತ ಬಿರುದು ಕೊಟ್ಟಿದ್ಯಾರು, ಯಾವಾಗ ಆಯ್ತು, ಹೇಗೆ? 2021 ಆದ್ಮೇಲೆ ಶಿವಮೊಗ್ಗದಲ್ಲಿ ಒಂದು ಕುಮುದ್ವತಿ ಯುವಕರ ಸಂಘ ಅಂತ ಇದೆ, ಅವ್ರ ಕಡೆ ಅಂತ ರೂರಲ್ ಸ್ಟಾರ್ ಕೊಟ್ಟಿದ್ದಾರೆ. ನಾನು ಇವತ್ತಿಗೂ ನನ್ನ ಫೇಸ್ಬುಕ್ ಐಡಿ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಯಾವುದನ್ನ ಸ್ಟಾರ್ ಹಾಕೊಂಡಿಲ್ಲ. ರೂರಲ್ ಅಂಜನ್ ಇಟ್ಕೊಂಡಿದ್ದೀನಿ ಸ್ಟಾರ್ ಬಿಟ್ಟು, ಬಿಕಾಸ್ ಐ ಆಮ್ ನಾಟ್ ಎ ಸ್ಟಾರ್, ನಾನೊಬ್ಬ ಕಲಾವಿದ ಅಷ್ಟೇ. ಅಂಡ್ ನೀವು ಕೇಳಿದ್ರೆ ಅವಾಗಲೇ ಪಾಪ್ಯುಲಾರಿಟಿ ಕಂಟೆಂಟ್ ಇದೆ. ಕಂಟೆಂಟ್ ಯಾವುದೇ ಸಿನಿಮಾ ಬಂದರೂ ಬೇಸಿಕಲಿ ಈಗ ದೊಡ್ಡ ಸ್ಟಾರ್ಗಳೇನಿದಾರಲ್ಲ, ಮೊದಲಿನ ಹೊಸಬ್ರೆ ಅವ್ರು ಯಾರು ಫ್ಯಾನ್ಸ್ ಇರಲಿಲ್ಲ, ಅಂಡ್ ಇವನ್ ಥಿಯೇಟರ್ ಇರಲಿಲ್ಲ. ಸೊ ಕಂಟೆಂಟ್ ನಂಬ್ಕೊಂಡು ಇವತ್ತು ದೊಡ್ಡ ಸ್ಟಾರ್ ಆಗಿದ್ದಾರೆ. ಸೊ ನಾನು ಕಂಟೆಂಟ್ ನಂಬಿದ್ದೀನಿ ಸರ್, ಈ ಕಂಟೆಂಟೇ ಸಿನಿಮಾ. ಸಿನಿಮಾಗೆ ಒಂದು ಗಟ್ಟಿ ಕತೆ ಇದ್ರೆ ಅದೇ ಯಾವ ರೀತಿ ಹೀರೋ ಆಗಿ ನಿಲ್ಲುತ್ತೆ ಅಂತ ಬಹಳ ಚೆನ್ನಾಗಿ ಹೇಳಿದ್ರಿ. ಧನ್ಯವಾದಗಳು. ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ ಅಂಜನ್ ನಿಮ್ಗೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಈ ಸಿನಿಮಾದ ನಾಯಕಿ